ಸ್ಕ್ರೀನ್ ಶೇರ್ ಮಾಡಿರೋದು ಕಾಣಿಸ್ತಿದೆಯಾ? No, Abhishek. Now it's visible, Abhishek. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಫಿಸಿಕಲ್ ಇಯರ್ ವೇರಿಯಂಟ್, ಕಾಸ್ಟಿಂಗ್ ಪೀರಿಯಡ್ ವೇರಿಯಂಟ್, ಟಾಲರೆನ್ಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಕಂಟ್ರೋಲಿಂಗ್ ಏರಿಯಾ ಆ್ಯಂಡ್ ಡಾಕ್ಯುಮೆಂಟ್ ನಂಬರ್ ರೇಂಜ್ ಕೂಡ ಹೇಳಿದ್ದೆಲ್ಲ. Yes, Abhishek. ಓಕೆ, ಸೊ ಓನ್ಲಿ ದ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ದು ಹೇಳ್ಬೇಕಿತ್ತು, ಕರೆಕ್ಟ್? Yes, Abhishek. Okay, so let me shift this to yes. ಸೊ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗು ಮೈನ್ಲಿ ನಾವು ರಿಪೋರ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ, ರೈಟ್? ಸೊ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಏನಕ್ಕೆ, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಏನಕ್ಕೆ? ಸೊ ನಮ್ಮ ಹತ್ರ ಆಲ್ರೆಡಿ ಬಿಸ್ನೆಸ್ ಏರಿಯಾಸ್ ಇದೆ, ಫಂಕ್ಷನಲ್ ಏರಿಯಾಸ್ ಇದೆ, ಸೆಗ್ಮೆಂಟಲ್ ರಿಪೋರ್ಟಿಂಗ್ಸ್ ಇದೆ. ಸೊ ಸ್ಟಿಲ್ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಬ್ರಾಂಚ್ ವೈಸ್ ಅಥವಾ ಸಬ್ ಬ್ರಾಂಚ್ ವೈಸ್ ಸೊ ಈ ಥರ ನೀವು ಸೆಗ್ರಿಗೇಷನ್ಸ್ ಮಾಡಿದ್ರೆ, ಸೊ ಅದಲ್ಲದೆ ಕೂಡ ನಿಮಗೆ ಯೂನಿಟ್ ವೈಸ್ ಕೂಡ ಸೆಗ್ರಿಗೇಷನ್ ಮಾಡ್ಕೋಬೋದು. ಸೊ ಅವಾಗ ನಿಮಗೆ ಎಕ್ಸ್ಪೆನ್ಸಸ್ ಅಂತ ಬಂದಾಗ ನೀವು ಪರ್ಟಿಕ್ಯುಲರ್ ಯೂನಿಟ್ ವೈಸು ಎಕ್ಸ್ಪೆನ್ಸಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಸೊ ಅವಾಗ ನೀವು ಕಾಸ್ಟ್ ಸೆಂಟರ್ ವೈಸು ನೀವು ಸೆಗ್ರಿಗೇಟ್ ಮಾಡ್ಕೋಬೋದು ಯೂನಿಟ್ಸ್. ಆ್ಯಂಡ್ ಪ್ರಾಫಿಟ್ ಸೆಂಟರ್, ಸೊ ಪ್ರಾಫಿಟ್ ಸೆಂಟರ್ ಅಂತಂದರೆ ಸೊ ನೀವು ಪ್ರಾಫಿಟ್ ಸೆಂಟರ್ ಅಂದಾಗ ಕಂಪ್ಲೀಟ್ಲಿ ರಿಪೋರ್ಟಿಂಗ್ ಪರ್ಪಸ್ಗೆ, ಸೊ ಲೈಕ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಬೋತ್ನ ಎರಡನ್ನೂ ಕೂಡ ನೀವು ಒಂದರಲ್ಲೇ ರೆಕಾರ್ಡಿಂಗ್ಸ್ ಮಾಡ್ಬೋದು ಪ್ರಾಫಿಟ್ ಸೆಂಟರ್ ಅಕೌಂಟಿಂಗಲ್ಲಿ. ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಬಂದ್ಬಿಟ್ಟು ಓನ್ಲಿ ಪರ್ಟಿಕ್ಯುಲರ್ಲಿ ಫಾರ್ ದ ಕಾಸ್ಟ್ ಆಬ್ಜೆಕ್ಟ್. ಓಕೆ, ಇದು ಓನ್ಲಿ ಕಾಸ್ಟ್ ಆಬ್ಜೆಕ್ಟ್ಸ್ ಆಗಿರೋದ್ರಿಂದ ಸೊ ನಿಮಗೆ ಕಾಸ್ಟ್ ರಿಲೇಟೆಡ್ ಅಥವಾ ಎಕ್ಸ್ಪೆನ್ಸಸ್ ರಿಲೇಟೆಡ್ ಏನೇನೆಲ್ಲ ಎಕ್ಸ್ಪೆನ್ಸಸ್ನ ಬುಕ್ ಮಾಡ್ತೀರಾ, ಸೊ ಹ್ಯಾವ್ ಟು ಬುಕ್ ಅಂದರೆ ಕಾಸ್ಟ್ ಸೆಂಟರ್. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ಸೊ ನಿಮಗೆ ಒಂದು ಹೈರಾರ್ಕಿ ಕ್ರಿಯೇಟ್ ಮಾಡ್ತೀನಿ. ಸೊ ಎಕ್ಸ್ಪ್ಲೇನ್. ಸೊ ಫಸ್ಟ್ go to SIMG, ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್. ಸೊ ಇದಕ್ಕಿಂತ ಮುಂಚೆ ಎಂಟರ್ಪ್ರೈಸ್ ಸೆಕ್ಟರ್ಲಿ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ದು ಆಕ್ಟಿವೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಣ. ಸೊ ಡೆಫಿನೇಷನ್, ಫೈನಾನ್ಷಿಯಲ್ ಅಕೌಂಟಿಂಗ್, ಡಿಫೈನ್ ಪ್ರಾಫಿಟ್ ಸೆಂಟರ್. No, this is center. ಓಕೆ, ಸೊ ನೋಡಿ, ಸೊ ಇದರಲ್ಲಿ ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲಿ ಎಂಟರ್ಪ್ರೈಸ್ ಸೆಕ್ಟರ್ ಅಲ್ಲ. ಓಕೆ, ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲಿ ಜನರಲ್ ಲೆಜರಲ್ಲಿ ಮಾಸ್ಟರ್ ಡೇಟಾ, GL ಅಕೌಂಟ್ಸ್ ಮಾಸ್ಟರ್ ಪ್ರಾಫಿಟ್ ಸೆಂಟರ್ಸ್ ಇದೆ ನೋಡಿ. ಸೊ ಇಲ್ಲಿ ಮಾಸ್ಟರ್ ಡೇಟಾ ಅಂಡರ್ಲಿ ಸೊ ನಿಮಗೆ ಪ್ರಾಫಿಟ್ ಸೆಂಟರ್ ಇರುತ್ತೆ. ಸೊ ಇದನ್ನ ನಾವು ಆಕ್ಟಿವೇಟ್ ಮಾಡಬೇಕು ಕಂಟ್ರೋಲಿಂಗ್ ಏರಿಯಾದಲ್ಲಿ. ಓಕೆ, ಸೊ ಆಕ್ಟಿವೇಟ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಇಂದ ಕಂಟ್ರೋಲಿಂಗ್ ಏರಿಯಾ. ಸೊ ಇಲ್ಲಿ ನಮ್ಮದು ಕಂಟ್ರೋಲಿಂಗ್ ಏರಿಯಾ ಯಾವುದು? ಕಂಟ್ರೋಲಿಂಗ್ ಏರಿಯಾ HCLT. ಸೊ HCLTಗೆ ಓಕೆ, ಸೊ ಇದು ಆಕ್ಟಿವೇಟ್ ಆಗಿರಬೇಕು. ಓಕೆ, ಸೊ ಇದು 25ಗೆ ಆಕ್ಟಿವೇಟ್ ಆಗಿದೆ. ಸೊ ನಾವು ನೆಕ್ಸ್ಟ್ ಇಯರಿಂದ 26 ಬರುತ್ತಲ್ಲ, ಸೊ ಅವಾಗ ಅಗೇನ್ ನಾವು 26ಗೆ ಆಕ್ಟಿವೇಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ಇವಾಗ 25ಗೆ ಆಕ್ಟಿವೇಟ್ ಇದೆ. ಸೊ ಇಫ್ ಯು ವಾಂಟ್ ಟು ಇನ್ಕ್ಲೂಡ್ 26 ಆಲ್ಸೋ ಇವಾಗಲೇ ಇನ್ಕ್ಲೂಡ್ ಕೂಡ ಮಾಡ್ಕೋಬೋದು.
ಓಕೆ. ಸೊ ನಾವು ಕಂಟ್ರೋಲಿಂಗ್ ಏರಿಯಾದಲ್ಲಿ ಓನ್ಲಿ 25 ಮೇಂಟೈನ್ ಮಾಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಇದು 25 ಮಾತ್ರ ತೊಗೊಂಡಿದೆ. ಸೊ ನೀವು 26ಗೆ ಇನ್ಕ್ಲೂಡ್ ಮಾಡಬೇಕು ಅಂದರೆ ಅಗೇನ್ ಕಂಟ್ರೋಲಿಂಗ್ ಏರಿಯಾದಲ್ಲಿ ಓಕೆ ಕೆ ಪಿಲಿ ಹೋಗಬೇಕು. ಸೊ ಮೇಂಟೈನ್ controlling area, it is showing it is locked by me. Let me do one thing. I will go back. ಸೊ ಇವಾಗೇನು ನಾವು SIMG ಸ್ಕ್ರೀನಲ್ಲಿ ಪ್ರಾಫಿಟ್ ಸೆಂಟರ್ದು ಓಪನ್ ಮಾಡಿದ್ದೀವಲ್ಲ, ಸೊ ಅದನ್ನು ಕ್ಲೋಸ್ ಮಾಡೋಣ. ಸೊ ಇದಿಲ್ಲೇ ಇರಲಿ. ಇನ್ನೊಂದು ಸ್ಕ್ರೀನಲ್ಲಿ ಓಕೆ ಕೆ ಪಿಗೆ ಹೋಗೋಣ. ಸೊ ಓಕೆ ಕೆ ಪಿ ಬಂದ್ಬಿಟ್ಟು ಸೊ ನಿಮಗೆ ಕಂಟ್ರೋಲಿಂಗ್ ಏರಿಯಾ ಡಿಫೈನ್ ಮಾಡೋದಕ್ಕೆ. ಸೊ ಓಕೆ ಕೆ ಪಿ ಎಂಟರ್. ಸೊ ಬೇಸಿಕ್ ಡೇಟಾದಲ್ಲಿ ನಮ್ಮ ಕಂಟ್ರೋಲಿಂಗ್ ಏರಿಯಾ ಯಾವುದು HCLT. ಎಂಟರ್. Select the controlling area. Go to the activate components. 25 to 100. Okay. So assignment components. Component code name. ಇದ್ರಲ್ಲಿ ತೋರಿಸ್ತಾ ಇಲ್ಲ ಇಯರ್ ಮೇಂಟೈನ್ ಮಾಡೋದಕ್ಕೆ. ಆ್ಯಕ್ಚುಲಿ ಫಿಸಿಕಲ್ ಇಯರ್ದು ಇಲ್ಲಿ 25 ಟು ಇನ್ಫಿನಿಟಿ ಇದೆ, ಬಟ್ ಸ್ಟಿಲ್ ನಮಗೆ ಇಲ್ಲೊಂದು ಕಾಂಪೋನೆಂಟ್ಸ್ ತೋರಿಸುತ್ತೆ. ಓಕೆ, ಫಿಸಿಕಲ್ ಇಯರ್ದು ತೋರಿಸ್ತಾ ಇಲ್ವಲ್ಲ. ಓಕೆ, ಸೊ ನೋಡೋಣ, ಇದು ಚೆಕ್ ಮಾಡೋಣ. ಇಲ್ಲಿದೆ ನೋಡಿ, 25 ಇದೆ. ಓಕೆ, ಸೊ ಇಲ್ಲಿ 25 ಇದೆಯಲ್ಲ, ಸೊ ಇದರಲ್ಲಿ 26 ಕೂಡ ಫಿಸಿಕಲ್ ಇಯರ್ 2025 ಇಂದಾನೆ ಸೊ ಆಲ್ರೆಡಿ ಇದೆ. ಓಕೆ, ಐ ಥಿಂಕ್ 25 ಕ್ಲೋಸ್ ಆದಮೇಲೆ ಸೊ ನಾವು 26 ಮೇಂಟೈನ್ ಮಾಡ್ಬೋದು. ಇಟ್ ಇಸ್ ನಾಟ್ ಅಲೋಯಿಂಗ್ ಟು ಮೇಂಟೈನ್ ದ ನೆಕ್ಸ್ಟ್ ಇಯರ್ ನಾವು. ಓಕೆ, ಸೊ ನಾವು 26ಗೆ ಬಂದಮೇಲೆ ಸೊ ನಾವಿಲ್ಲಿ ಸೊ ನೆಕ್ಸ್ಟ್ ಇಯರ್ನ ಮೇಂಟೈನ್ ಮಾಡೋಣ. ಓಕೆ, ಸೊ ಲೆಟ್ ಬಿ ನಾವು ಗೋ ಬ್ಯಾಕ್. 25 ಅಲ್ಲಿ ಇರಲಿ. ಸೊ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಕೂಡ ಆಕ್ಟಿವೇಟ್ ಆಗಿದೆ. ಸೊ ನಾವು KCH1. ಸೊ KCH1 ಬಂದ್ಬಿಟ್ಟು ನಿಮಗೆ HCLT ಪ್ರಾಫಿಟ್ ಸೆಂಟರ್ ಗ್ರೂಪಿಂಗ್ಗೆ. ಓಕೆ, ಸೊ HCLT. ಸೊ ಎಕ್ಸಿಟ್. ಸೊ ಯಾವುದೂ ಅಸೈನ್ ಆಗಿಲ್ಲ. ಸೊ ನಾವು ಓಕೆ ಕೆ ಪಿಲಿ activate components, select HCLT, select activate components. ಸೊ ಇಲ್ಲಿ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಹೈರಾರ್ಕಿ ಇದೆ. ಓಕೆ, ಸೊ ನಾನಿಲ್ಲಿ ಒಂದು ಹೈರಾರ್ಕಿ ಮೇಂಟೈನ್ ಮಾಡ್ಬಿಡ್ತೀನಿ. LC PC ಆ್ಯಂಡ್ ಕಾಸ್ಟ್ ಸೆಂಟರ್ ಕೂಡ ಮಾಡಿದ್ದೆ ಆಲ್ರೆಡಿ, ಬಟ್ HCLCC. ಓಕೆ, ಕ್ರಿಯೇಟ್ ಮಾಡಿಲ್ಲ, ಬಟ್ ಓಕೆ, ನಾನು ಇವಾಗ ಪ್ರಾಫಿಟ್ ಸೆಂಟರ್ದು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೇವ್ ಇಟ್ ಆ್ಯಂಡ್ TR. ಸೊ TR ಯಾವುದು D14 ಸೆಟ್. ಸೊ ನಾನು HCL PC ಅಂತ ಒಂದು ಹೈರಾರ್ಕಿನ ಅಸೈನ್ ಮಾಡಿದ್ದೀನಿ. ಓಕೆ, ಸೊ ಐ ವಿಲ್ ಸೇವ್ ಇಟ್. ಸೊ HCL PC. ಸೊ CC ಬಂದ್ಬಿಟ್ಟು ಕಾಸ್ಟ್ ಸೆಂಟರ್ಗೆ, PC ಬಂದ್ಬಿಟ್ಟು ಪ್ರಾಫಿಟ್ ಸೆಂಟರ್ಸ್ಗೆ. ಸೊ ನಾನು ಜಸ್ಟ್ ಅಸೈನ್ ಮಾಡಿದ್ದೀನಿ, ಸ್ಟಿಲ್ ನಾನು ಕ್ರಿಯೇಟ್ ಮಾಡಿಲ್ಲ ಅದು. ಓಕೆ, ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಲೆಟ್ ಮಿ ಓಪನ್ KCH1.
ಓಕೆ ಕೋಡ್ ಓಕೆ KP. ಸೊ ನಾವು ಕಂಪನಿ ಕೋಡು ಬ್ಲ್ಯಾಂಕ್ ಬಿಟ್ಟಿರೋದಕ್ಕೆ showing an error. HCLT select the controlling area, assign company codes, click on new entries. ಸೊ ಇಲ್ಲಿ ಕಂಪನಿ ಕೋಡ್ ಹಾಕಿ ಸೇವ್ ಇಟ್. ಸೊ ಓಕೆ KP ಕಂಟ್ರೋಲಿಂಗ್ ಏರಿಯಾದಲ್ಲಿ ನಾವು ಕಂಪನಿ ಕೋಡ್ ಹಾಕಿರಲಿಲ್ಲ. ಸೊ ಇಟ್ ಈಸ್ ಶೋಯಿಂಗ್ ಎನ್ ಎರರ್. ಸೊ ಲೆಟ್ ಅಸ್ ಚೆಕ್. ಸೊ ನಾವೇನೆಲ್ಲ ಕಂಟ್ರೋಲಿಂಗ್ ಸೆಟ್ಟಿಂಗ್ಸ್ನ ಮೇಂಟೈನ್ ಮಾಡಿದ್ವಿ ಅದು ಯಾವ ಕಂಪನಿ ಕೋಡ್ಗೆ ಸೊ ಅಸೈನ್ ಆಗಿರುತ್ತೆ ಅಂತ, ಬಿಕಾಸ್ ನಾವು ಕ್ರಾಸ್ ಕಂಪನಿ ಆಬ್ಜೆಕ್ಟ್ಸ್ನ ಅಸೈನ್ ಮಾಡಿರೋದ್ರಿಂದ. Take some time. KCH1 ನೋಡಿ, ಇವಾಗ ಪ್ರಾಫಿಟ್ ಸೆಂಟರ್ ಗ್ರೂಪ್ ಬಂದಿದೆ ಇಲ್ಲಿ. ಓಕೆ, ಸೊ ಈ ಪ್ರಾಫಿಟ್ ಸೆಂಟರ್ ಗ್ರೂಪ್ ಅಂಡರ್ ಅಲ್ಲಿ ನಾವು ಸೊ ಬೇರೆ ಬೇರೆ ಮಲ್ಟಿಪಲ್ ಗ್ರೂಪ್ಸ್ನ ಮೇಂಟೈನ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ದ ಮೈನ್ ಹೈರಾರ್ಕಿ ಗ್ರೂಪ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ರಾಫಿಟ್ ಸೆಂಟರ್ ಹೈರಾರ್ಕಿ ಫಾರ್ HCLT ಅಂತ. ಸೊ ನಾವು ಇವಾಗ ಸೆಗ್ರಿಗೇಟ್ ಮಾಡ್ತಾ ಹೋಗೋಣ. ಸೊ ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು ಸೊ HCLT ನಮ್ಮದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅವರು ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಸೊ ಕಂಪ್ಲೀಟ್ ಆಗಿ ಎಲ್ಲ ಸ್ಟೇಟ್ ವೈಸ್ ರಿಪೋರ್ಟ್ ತಗೊಂತಾರೆ ಅಂತ ಇಟ್ಕೊಳ್ಳೋಣ. ಸ್ಟೇಟ್ ವೈಸ್ ಆದ್ರೂ ತಗೋಬೋದು, ಇಲ್ಲ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಸೆಗ್ರಿಗೇಷನ್ಸ್ ಮಾಡ್ಕೋಬೋದು. ನಾನು ಜಸ್ಟ್ ಎಕ್ಸಾಂಪಲ್ಗೆ ಸೊ ಸ್ಟೇಟ್ ವೈಸ್ ತೊಗೊತಿದ್ದಾರೆ ಅಂತ ಇಟ್ಕೊ. ಸೊ ಸ್ಟೇಟ್ ವೈಸ್ ಅಂತ ಬಂದಾಗ ಸೊ ನಾನು ಪ್ರಾಫಿಟ್ ಸೆಂಟರ್ಸ್ನ ಸೊ ಡಿಫೈನ್ ಮಾಡ್ತಾ ಹೋಗ್ತೀನಿ ಹೈರಾರ್ಕಿ ಲೆವೆಲಲ್ಲಿ. ಫಾರ್ ಎಕ್ಸಾಂಪಲ್ ಸೊ ಕರ್ನಾಟಕಗೆ ಅಂತ ಇಟ್ಕೊಳ್ಳಿ, ತಮಿಳ್ನಾಡು, ತೆಲಂಗಾಣ. ಓಕೆ, ಸೊ ಈ ಥರ ನಾವು ಸ್ಟೇಟ್ ವೈಸ್ ಸೊ ನಾನು 4 ತೊಗೊಂಡಿದ್ದೀನಿ ಎಕ್ಸಾಂಪಲ್ಗೆ. ಓಕೆ, ಸೊ ಸ್ಟೇಟ್ ವೈಸ್ ನಾವು ಪ್ರಾಫಿಟ್ ಸೆಂಟರ್ನ ಗ್ರೂಪಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಇದು ರೆಂಡರಲ್ಲಿ ಸೊ ಲೋಯರ್ ಲೆವೆಲ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ಓಕೆ, ಸೊ ಇಲ್ಲೇನು ಹಾಕಬೇಕು, PC ಗ್ರೂಪ್ ಫಾರ್ ಕರ್ನಾಟಕ. ಓಕೆ, ಸೊ ನೀವು ಫುಲ್ ನೇಮ್ ಆದರೂ ಹಾಕ್ಬೋದು. ಸೊ ಇವಾಗ ನೆಕ್ಸ್ಟ್ ಸೇಮ್ ಲೆವೆಲ್ ಅಲ್ವಾ, ಸೇಮ್ ಲೆವೆಲಲ್ಲಿ ಓಕೆ. ಸೊ ನೆಕ್ಸ್ಟ್ PC ಸೊ ನೆಕ್ಸ್ಟ್ ಸೇಮ್ ಲೆವೆಲ್ ಸೊ HC ನೆಕ್ಸ್ಟ್ TA ತೆಲಂಗಾಣ. ಓಕೆ, ಸೊ ನೆಕ್ಸ್ಟ್ ಸೇಮ್ ಲೆವೆಲಲ್ಲಿ HC ತೆಲಂಗಾಣ ಆಯ್ತಲ್ಲ. ನೆಕ್ಸ್ಟ್ ಓಕೆ, ಸೊ ಆಂಧ್ರ ಪ್ರದೇಶ್. ಸೊ ಇಷ್ಟನ್ನು ಸೇವ್ ಮಾಡೋಣ. ಓಕೆ, ಸೊ ಇವಾಗ ಪ್ರಾಫಿಟ್ ಸೆಂಟರ್ಸ್ ಗ್ರೂಪ್ ಏನಾಗಿದೆ, ಲೈಕ್ ಗ್ರೂಪಿಂಗ್ ವೈಸ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ಅವರು ಈ ಗ್ರೂಪಿಂಗ್ ವೈಸ್ ಕೂಡ ರಿಪೋರ್ಟ್ ತಗೋಬೋದು. ಸೊ ಇಲ್ಲ ಅಗೈನ್ ಅವರು ಬೇಕು ಅಂದರೆ ಡಿಸ್ಟ್ರಿಕ್ಸ್ ವೈಸ್ ಕೂಡ ರಿಪೋರ್ಟ್ ತಗೋಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಡಿಸ್ಟ್ರಿಕ್ಟ್ ವೈಸ್ ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಡಿ. ಸೊ ದಿಸ್ ಆರ್ ದ ಪ್ರಾಫಿಟ್ ಸೆಂಟರ್ ಗ್ರೂಪ್. ಸೊ ಇವೆಲ್ಲ ಪ್ರಾಫಿಟ್ ಸೆಂಟರ್ ಗ್ರೂಪ್ಸ್. ಸೊ ಇವಾಗ ಇದ್ರ ಅಂಡರಲ್ಲಿ
ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂಡರ್ಲಿ ಒಂದು ಸ್ಟೇಟ್ ವೈಸ್ ತಗೋಣ. ಓಕೆ, ಸೊ ಬ್ಯಾಂಗ್ಳೂರ್, ಸೊ ಮೈಸೂರು, ಓಕೆ, ತುಮಕೂರು ಆ್ಯಂಡ್ ಮಂಡ್ಯ. ಓಕೆ, ಒಂದು 4 ಡಿಸ್ಟ್ರಿಕ್ಟ್ ತೊಗೊಂಡು. ಓಕೆ, ಸೊ ಸೇಮ್ ಇಲ್ಲೂ ಕೂಡ ಅದೇ ಥರ ನೀವು ಸೆಗ್ರಿಗೇಷನ್ಸ್ನ ಮಾಡ್ಕೋಬೋದು. ಚೆನ್ನೈ, ನೆಕ್ಸ್ಟು ಓಕೆ, ಸೊ ಕೊಯಮತ್ತೂರು, ಈ ಥರ ಸೆಗ್ರಿಗೇಷನ್ಸ್ನ ಮಾಡ್ಕೋಬೋದು. ಓಕೆ, ಸೊ ತೆಲಂಗಾಣ ಅಂತ ಬಂದ ತಕ್ಷಣ ಸೊ ಹೈದ್ರಾಬಾದ್. ಸೊ ಈ ಥರ ಅವರು ಸೆಗ್ರಿಗೇಷನ್ಸ್ನ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಡಿಸ್ಟ್ರಿಕ್ಟ್ಸ್ ವೈಸ್. ಓಕೆ, ಸೊ ಇವಾಗ ನಾವು ಇದನ್ನು ಪ್ರಾಫಿಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇದು ಗ್ರೂಪಿಂಗೋಸ್ಕರ ನಾವು ಮಾಡಿದ್ದು. ಸೊ ಪ್ರಾಫಿಟ್ ಸೆಂಟರ್ ಯಾವ ಥರ ಕ್ರಿಯೇಟ್ ಮಾಡಬೇಕು? ಸೊ ಐ ವಿಲ್ ಸೇವ್ ಇಟ್ ಆ್ಯಂಡ್ ಐ ವಿಲ್ ಗೋ ಬ್ಯಾಕ್. ಸೊ ಇದು ಓಪನಲ್ಲಿ ಇರಬಾರ್ದು. ಸೊ ದಟ್ ಇಸ್ ದ ರೀಸನ್ ಐ ವಿಲ್ ಗೋ ಬ್ಯಾಕ್. ಸೊ ನಿಮಗೆ ಟಿ ಕೋಡ್ ಬಂದ್ಬಿಟ್ಟು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕೆ, ಇದು ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ದು, ಇದು ಗ್ರೂಪಿಂಗ್ಗೆ. ಓಕೆ, ಸೊ ನಿಮಗೆ ಗ್ರೂಪಿಂಗ್ ಟಿ ಕೋಡ್ ಬಂದ್ಬಿಟ್ಟು ಸೊ ಇಲ್ಲಿ ಹಾಕ್ತೀನಿ. ಓಕೆ, ಸೊ KCH1 ಬಂದ್ಬಿಟ್ಟು ಸೊ ನಿಮಗೆ ಗ್ರೂಪಿಂಗ್ಗೆ ಟಿ ಕೋಡ್. ಓಕೆ, ಸೊ ಇಲ್ಲಿ ನೀವು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಬೇಕು ಅಂದರೆ KE51 ಇಸ್ ದ ಟಿ ಕೋಡ್. ಓಕೆ, ಸೊ KE51 ಹೋಗೋಣ, ಎಂಟರ್. ಈಗ ಪ್ರಾಫಿಟ್ ಸೆಂಟರ್ ಹಾಕಬೇಕು. ಸೊ ನೀವು ಪಾತಲ್ಲಿ ಕೂಡ ಚೆಕ್ ಮಾಡ್ಬೋದು, ಪಾತಲ್ಲಿ ಕೂಡ ನಾವು ಡಿಫೈನ್ ಮಾಡ್ಬೋದು ಪ್ರಾಫಿಟ್ ಸೆಂಟರ್ಸ್. ನೋಡಿ, ಹೈರಾರ್ಕಿ ಕೂಡ ಪಾತಲ್ಲಿ ಮಾಡ್ಬೋದು. ಸೊ ಡಿಫೈನ್ ಸ್ಟ್ಯಾಂಡರ್ಡ್ ಹೈರಾರ್ಕಿ, ಡಿಫೈನ್ ಪ್ರಾಫಿಟ್ ಸೆಂಟರ್ ಹೈರಾರ್ಕಿ ಇದೆಯಲ್ಲ, ಸೊ ಇದೇನೆ ಹೈರಾರ್ಕಿ ಡಿಫೈನ್ ಮಾಡೋದು. ಇದಾದ್ಮೇಲೆ ಪ್ರಾಫಿಟ್ ಸೆಂಟರ್ ಗ್ರೂಪಿಂಗ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದನ್ನ ಪಾತ್ ಥ್ರೂ ಕೂಡ ಮಾಡ್ಬೋದು. ಸೊ ಇಲ್ಲ ನಿಮಗೆ ಸೊ ಟಿ ಕೋಡ್ ಬೇಕು ಅಂದರೆ ಟಿ ಕೋಡ್. ಸೊ ಇವೆಲ್ಲ ನೀವು ಜಾಸ್ತಿ ಯೂಸ್ ಮಾಡೋದಿಲ್ಲ, ಎಲ್ಲ ಒನ್ ಟೈಮ್ ಆಕ್ಸೆಸ್ ಮಾಡೋದ್ರಿಂದ ಸೊ ಬೆಟರ್ ಟಿ ಕೋಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲ ನೀವು ಪಾತಲ್ಲಿ ಯೂಸ್ ಮಾಡ್ತಿದ್ರು ಕೂಡ ಪಾತ್ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಪಾತ್ ಬಂದ್ಬಿಟ್ಟು ನಿಮಗೆ ಸೇಮ್ ಪ್ರಾಫಿಟ್ ಸೆಂಟರ್ ಲೆವೆಲಲ್ಲಿ ಇರುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರ್ ಜನರಲ್ ಲೆಡ್ಜರ್ ಅಕೌಂಟಿಂಗ್, ಅಂಡರ್ ಜನರಲ್ ಲೆಡ್ಜರ್ ಅಕೌಂಟಿಂಗ್, ಪ್ರಾಫಿಟ್ ಸೆಂಟರ್. ಸೊ ಪ್ರಾಫಿಟ್ ಸೆಂಟರ್ಲಿ ಪಾತ್ಸ್ ಇರುತ್ತೆ. ಓಕೆ, ಸೊ ಇವಾಗ ನಾವು ಪ್ರಾಫಿಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ KE51 ಅಂತ ಹೇಳಿದೆ, ರೈಟ್. ಸೊ ಇಲ್ಲ ನೀವು ಪಾತಲ್ಲೇ ಕ್ರಿಯೇಟ್ ಮಾಡ್ತೀನಿ ಅಂದರೆ ಎಂಟರ್ಪ್ರೈಸ್ ಸ್ಟ್ರಕ್ಚರಲ್ಲಿ ನಿಮಗೆ ಡಿಫಿನೇಷನ್ಗೆ ಹೋಗಿ, ಸೊ ಇಲ್ಲಿ ನಿಮಗೆ ಡಿಫೈನ್ ಪ್ರಾಫಿಟ್ ಸೆಂಟರ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿ ಪ್ರಾಫಿಟ್ ಸೆಂಟರ್ಸ್ ತೋರಿಸುತ್ತೆ. ಸೊ ನಿಮಗೆ ಸೇಮ್ ಸ್ಕ್ರೀನೇ ಬರುತ್ತೆ. ಸೊ ಇದು ಸೇಮ್ ಸ್ಕ್ರೀನ್ ಕ್ರಿಯೇಟ್ ಪ್ರಾಫಿಟ್ ಸೆಂಟರ್, ಇದು ಸೇಮ್ ಸ್ಕ್ರೀನ್ ಕ್ರಿಯೇಟ್ ಪ್ರಾಫಿಟ್ ಸೆಂಟರ್. ಜಸ್ಟ್ ದ ಡಿಫರೆನ್ಸ್ ಪಾತ್ ಆ್ಯಂಡ್ ಟಿ ಕೋಡ್, ದಟ್ಸ್ ಇಟ್. ಓಕೆ, ಸೊ ಇವಾಗ ಒಂದು ಪ್ರಾಫಿಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಕೋಡಿಂಗ್ ಕೊಟ್ಕೊಂಬೋಣ. ಸೊ ಬ್ಯಾಂಗ್ಳೂರ್ ಅಂದರೆ ಸೊ ಬ್ಯಾಂಗ್ಳೂರ್ಗೆ ಒಂದು ಕೋಡಿಂಗ್ ಕೊಟ್ಕೊಳ್ಳೋಣ. ಸೊ ನೀವೇನು ಬೇಕಾದ್ರೂ ಕೊಡ್ಬೋದು. ಸೊ ಲೈಕ್ ನಿಮ್ಗೆ ಆಲ್ಫಾ ನ್ಯೂಮರಿಕ್ ಕೊಡ್ಬೋದು, ನ್ಯೂಮರಿಕ್ ಕೊಡ್ಬೋದು, ಇಲ್ಲ ಬರೀ ಆಲ್ಫಾ ನ್ಯೂಮರಿಕ್ ಬೋತ್ ಕೂಡ ಕೊಡ್ಬೋದು, ಇಲ್ಲ ನ್ಯೂಮರಿಕ್ ಕೊಡ್ಬೋದು, ಇಲ್ಲ ಆಲ್ಫಾಬೆಟ್ಸ್ ಕೂಡ ಕೊಡ್ಬೋದು. ಸೊ ಈ ಥರ ಇದ್ದಾಗ ನೀವು ಏನು ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೊ ಬ್ಯಾಂಗ್ಳೂರ್ ಅಂತ ಬಂದಾಗ ಸೊ 1000 ಅಂತ ಇಟ್ಕೊಳ್ಳಿ. ಓಕೆ, 1000 ಬಂದ್ಬಿಟ್ಟು ಪ್ರಾಫಿಟ್ ಸೆಂಟರ್ ಅಂತ ಇಟ್ಕೊಳ್ಳಿ. ಸೊ ಕಂಟ್ರೋಲಿಂಗ್ ಏರಿಯಾ HCLT. ಓಕೆ, ನಾನು ನ್ಯೂಮರಿಕ್ ತೊಗೊತಾ ಇದ್ದೀನಿ. ಸೊ ನೀವು ಅದೇ ಥರ ತೊಗೋಬೋದು. ಸೊ ನೋ ವರೀಸ್. ಓಕೆ, ಸೊ ನಾನು ಇವಾಗ ಜಸ್ಟ್ ಇಲ್ಲಿ ನಂಬರ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀನಿ ಪ್ರಾಫಿಟ್ ಸೆಂಟರ್ಸ್ಗೆ. ಸೊ 1000, 2000 ಆ್ಯಂಡ್ 3000 ಆ್ಯಂಡ್ 4000 ಅಂತ. ಓಕೆ, ಓಕೆ, ಸೇಮ್ ಅದೇ ಥರ 1000ಗೆ ಸೊ 1000 ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಎಂಟರ್. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕು. ಓಕೆ, ಸೊ ಇದು ಯಾವುದಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇದೀವಿ ನಾವು? ಬ್ಯಾಂಗ್ಳೂರ್ಗೆ, ರೈಟ್. ಸೊ ಬ್ಯಾಂಗ್ಳೂರ್. ಸೊ ನೆಕ್ಸ್ಟ್ ಯೂಸರ್ ರೆಸ್ಪಾನ್ಸಿಬಲ್ ಅಥವಾ ಪರ್ಸನ್ ರೆಸ್ಪಾನ್ಸಿಬಲ್ ಅಂತ ಬರುತ್ತೆ. ಸೊ ಏನಕ್ಕೆ ಬರುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ಇವಾಗ ಬ್ಯಾಂಗ್ಳೂರ್ ಡಿವಿಷನ್ ಇರ್ಬೋದು ಅಥವಾ ಬ್ಯಾಂಗ್ಳೂರ್ದು ಮೇನ್ ಬ್ರಾಂಚ್ ಇರ್ಬೋದು. ಸೊ ಅದನ್ನ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೆ, ಸೊ ದೇರ್ ವಿಲ್ ಬಿ ದ ಸೊ ಅವರು ಪರ್ಸನ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಯಾವ್ದಾದ್ರು ನೇಮ್ ಹಾಕೋಣ. ಸೊ ನಿಮ್ಮನ್ನೇ ಹಾಕೋಣ. ಓಕೆ, ಇವಾಗ ಸ್ನೇಹ ಅಂದಾಗ ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್ ಯಾವ್ದು ಅಂಡರಲ್ಲಿ ಬರುತ್ತೆ? ಬ್ಯಾಂಗ್ಳೂರು. ಸೊ ಕರ್ನಾಟಕ ಅಂಡರಲ್ಲಿ ಬರುತ್ತೆ. ಓಕೆ, ಸೊ HCKA. ಓಕೆ, ಸೊ ಸೆಗ್ಮೆಂಟ್ ನೀವು ಕ್ರಿಯೇಟ್ ಮಾಡಿದ್ರೆ ಸೆಗ್ಮೆಂಟ್ ಮೇಂಟೈನ್ ಮಾಡ್ಬೋದು, ಇಲ್ಲ ಅಂದರೆ ನೋ ವರೀಸ್, ಸೆಗ್ಮೆಂಟ್ ರಿಕ್ವೈರ್ಮೆಂಟ್ ಇಲ್ಲ. ಸೊ ಕ್ಲಿಕ್ ಆನ್ ಎಂಟರ್. ನಾವು ಪ್ರಾಫಿಟ್ ಸೆಂಟರ್ ಗ್ರೂಪ್ ಆಫ್ ಕರ್ನಾಟಕ ಬಂತು. ಸೊ ನಾವು ಸೊ ಇಲ್ಲಿ ನೀವು ಸೇವ್ ಮಾಡಿದ್ರೆ ಇಟ್ ವಿಲ್ ಸೇವ್ ಇನ್ ಇನ್ಆಕ್ಟಿವ್. ನೋಡಿ, ಸೇವ್ ಆಸ್ ಇನ್ಆಕ್ಟಿವ್. ಸೇವ್ ಮಾಡಿದ್ರೆ ಸೇವ್ ಆಗುತ್ತೆ, ಬಟ್ ಇನ್ಆಕ್ಟಿವ್ ಆಗಿ ಸೇವ್ ಆಗುತ್ತೆ. ಸೊ ಪೋಸ್ಟಿಂಗ್ಸ್ ಮಾಡುವಾಗ ಇಟ್ ವಿಲ್ ಥ್ರೋ ಆನ್ ಎರರ್ ಬಿಕಾಸ್ ಆಫ್ ಇನ್ಆಕ್ಟಿವ್ ಸ್ಟೇಟಸ್. ಸೊ ನೀವೇನು ಮಾಡಬೇಕು, ಕ್ರಿಯೇಟ್ ಮಾಡಿದಾಗ ಇಲ್ಲಿ ಒಂದು ಐಕಾನ್ ಇದೆ. ಸೊ ದಿಸ್ ಇಸ್ ಫಾರ್ ದ ಆಕ್ಟಿವೇಟ್ ಐಕಾನ್. ಸೊ ಇದ್ರ ಮೇಲೆ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಅದು ಆಕ್ಟಿವೇಟ್ ಕೂಡ ಆಗುತ್ತೆ ಆ್ಯಂಡ್ ಸೇವ್ ಕೂಡ ಆಗುತ್ತೆ.
ಓಕೆ. ಸೊ ನೆಕ್ಸ್ಟ್ 1000 ಆಯ್ತಲ್ವಾ. ಸೊ ನೆಕ್ಸ್ಟ್ 2000 ಮೈಸೂರು ಅಲ್ವಾ. ಸೊ 2000 ಕ್ಲಿಕ್ ಎಂಟರ್. ಸೊ ನೆಕ್ಸ್ಟ್ ಮೈಸೂರು. ಓಕೆ. ಸೊ ನೇಮ್ ಬಂದ್ಬಿಟ್ಟು ಅಪೂರ್ವ ಅಂತ ಕೊಡೋಣ. ಪ್ರಾಫಿಟ್ ಸೆಂಟರ್ ಗ್ರೂಪ್ ಬಂದ್ಬಿಟ್ಟು ಸೇಮ್ ಗ್ರೂಪ್. ಸೊ ಕರ್ನಾಟಕ ಅಂಡರ್ಲೇ ಬರೋದ್ರಿಂದ. ಓಕೆ. ಸೊ ನೆಕ್ಸ್ಟ್ ಸೇವ್ ಇಟ್ ಆಸ್ ಆಕ್ಟಿವ್. ಸೊ ನೆಕ್ಸ್ಟ್ 3000. ಸೊ 3000 ಬಂದ್ಬಿಟ್ಟು ತುಮಕೂರಲ್ಲ. ಸೊ ಇನ್ನೊಂದು ಯಾವ್ದಾದ್ರು ಬೇರೆ ನೇಮ್ ಹಾಕೋಣ. ಫಾರ್ ಎಕ್ಸಾಂಪಲ್ ರಾಜು ಅಂತ ಹಾಕೋಣ. ಪ್ರಾಫಿಟ್ ಸೆಂಟರ್ ಗ್ರೂಪ್ ಬಂದ್ಬಿಟ್ಟು ಸೇಮ್. ಸೊ ಆಕ್ಟಿವೇಟ್. ಸೊ ನೆಕ್ಸ್ಟ್ 4000. ಸೊ ಮಂಡ್ಯ. ಎಂಟರ್. ಮಂಡ್ಯ. ಇದು ಬಂದ್ಬಿಟ್ಟು ಯಾರೋ ಒಂದು ಬೇರೆ ನೇಮ್ ಹಾಕೋಣ. ಗಗನ್ ಅಂತ ಹಾಕಿದ್ದೀನಿ. ಸೊ ಗ್ರೂಪ್ ಅಂಡ್ ಆಕ್ಟಿವ್. ಸೇಮ್ ಪರ್ಸನ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ನೋ ವರೀಸ್. ಸೊ ಇವಾಗ 1000 2000 ಇದನ್ನ ಈ ತರ ಮೇಂಟೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಚೆನ್ನೈ ಅಂಡ್ ಕೊಯಮತ್ತೂರ್ಗೆ ಡಿಫ್ರೆಂಟ್ ಮೇಂಟೈನ್ ಮಾಡ್ಕೊಂಡು ಡಿಫ್ರೆಂಟ್ ಪ್ರಾಫಿಟ್ ಸೆಂಟರ್ ಗ್ರೂಪ್ ಕೂಡ ಹಾಕ್ಬೋದು. ಸೊ 1000 2000 ಮಾಡಿದಿರಲ್ವಾ ಆಲ್ರೆಡಿ. ಸೊ ನೀವು ಇದನ್ನ 10,000 20,000 ಕೂಡ ಮಾಡ್ಕೋಬಹುದು. ಸೊ ಈ ತರ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ನೀವು ಯಾವ ತರ ಬೇಕೋ ಆ ತರ ಗ್ರೂಪಿಂಗ್ಸ್ ಮಾಡ್ಕೊಂತ ಹೋಗ್ಬೋದು. ಓಕೆ. ಸೊ ನೆಕ್ಸ್ಟ್ ಕಾಸ್ಟ್ ಸೆಂಟರ್ಸ್. ಇವಾಗ ಪ್ರಾಫಿಟ್ ಸೆಂಟರ್ಸ್ ಆಯ್ತಲ್ವಾ. ಸೊ ಇದೆಲ್ಲ ಪ್ರಾಫಿಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಕಾಸ್ಟ್ ಸೆಂಟರ್ಸ್. ಸೊ ಕಾಸ್ಟ್ ಸೆಂಟರ್ಸ್ಗೆ ಆಲ್ರೆಡಿ ಗ್ರೂಪ್ ಇದೆ. ಓಕೆ. ಸೊ ಇದಕ್ಕೂ ಕೂಡ ಟಿ ಕೋಡ್ ಬಂದ್ಬಿಟ್ಟು ಓಕೆ ಇ ಓ. ಓಕೆ. ಸೊ ಓಕೆ ಇ ಓ. ಸೊ ಇಲ್ಲಿ ಬ್ಯಾಕ್ ಹೋಗಿ ಸೊ ಓಕೆ ಇ ಓ. ಓಕೆ ಇವಾಗ ಹೋದ್ರೆ ನೋಡಿ ಆಲ್ರೆಡಿ ನಾವು ಮೇಂಟೈನ್ ಮಾಡಿದ್ವಲ್ಲ. ಸೊ ಡೈರೆಕ್ಟಾಗಿ ಓಪನ್ ಆಯಿತು. ಸೊ ಇಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಸೊ ಕಾಸ್ಟ್ ಸೆಂಟರ್ ಹೈರಾರ್ಕಿ HC ಆಯ್ತು. ಓಕೆ, ಸೇವ್ ಇಟ್. ಸೊ ಇವಾಗ ಸೇವ್ ಆಯ್ತು. ಸೊ ಇದರ ಅಂಡರಲ್ಲಿ ನೀವು ಯಾವ ತರ ಸೆಗ್ರಿಗೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಸೊ ಇವಾಗ ಬ್ಯಾಂಗ್ಳೂರ್, ಸೊ ಮೈಸೂರು ಈ ತರ ಇದೆಯಲ್ಲ. ಸೊ ಅದೇ ಲೆವೆಲಲ್ಲಿ ಮೇಂಟೈನ್ ಮಾಡ್ತಾ ಹೋಗೋಣ. ಸೊ ಲೋವರ್ ಲೆವೆಲ್ ನಾವು ಸ್ಟೇಟ್ ಲೆವೆಲ್ ಮಾಡಿದ್ವಲ್ಲ. ಸೊ ಇವಾಗ ಸ್ಟೇಟ್ ಲೆವೆಲ್ ಬೇಡ. ಸೊ ಬ್ಯಾಂಗ್ಳೂರ್ ಸೊ ಬ್ಯಾಂಗ್ಳೂರ್ ಅಂತ ಹಾಕ್ಬೋದು. ಸೊ ಇಲ್ಲ ಅಂದ್ರೆ ನಾವು ಆಲ್ರೆಡಿ ಪ್ರಾಫಿಟ್ ಸೆಂಟರ್ ಗ್ರೂಪ್ ಯೂಸ್ ಮಾಡಿದೀವಲ್ಲ. ಸೊ ಆ ಗ್ರೂಪ್ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ. ಸೊ HCKA ಅಲ್ವಾ. HCKA. ಓಕೆ. ಸೊ ಇದು ಕೆ ಬಂದ್ಬಿಟ್ಟು ಇದು ಪರ್ಟಿಕ್ಯುಲರ್ ಇದಕ್ಕೆ ಆಗುತ್ತೆ. ಸೊ ಆ ಥರ ಬೇಡ. ಸೊ ನಾವು ಬ್ಯಾಂಗ್ಳೂರ್ ಅಂತಾನೆ ಹಾಕೊಂಬೇಡ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಬ್ಯಾಂಗ್ಳೂರ್ ಅಂತ ಹಾಕೊಂಡೆ. CC ಗ್ರೂಪ್ ಬ್ಯಾಂಗ್ಳೂರ್. ಓಕೆ. ಸೊ ನೆಕ್ಸ್ಟ್ ಸೇಮ್ ಲೆವೆಲಲ್ಲಿ ಸೊ ತುಮಕೂರು ಅಂತ ಇಟ್ಕೊಳ್ಳಿ. CC ಗ್ರೂಪ್ ತುಮಕೂರು. ಸೊ ನೆಕ್ಸ್ಟ್ ಸಾರಿ ಮೈಸೂರು ಅಲ್ವಾ. ಓಕೆ, ಇಲ್ಲಿ ಪರವಾಗಿಲ್ಲ. ಸೊ ನೆಕ್ಸ್ಟ್ ಸೇಮ್ ಲೆವೆಲ್. ಸೊ ಮೈಸೂರು. ಸೊ ನೆಕ್ಸ್ಟ್ ಸೇಮ್ ಲೆವೆಲ್. ಫಾರ್ ಮಂಡ್ಯ ಅಂಡ್ ಸೇವ್ಡ್. ಸೊ 4 ಆಯ್ತಲ್ಲ. ಸೊ ಸೇವ್ ಮಾಡಿದ್ದೀನಿ. ಸೊ ಇವಾಗ ನಾವು ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ನಾನು ಇವಾಗ ಏನು ಮಾಡಿದ್ದೀನಿ, ಕಾಸ್ಟ್ ಸೆಂಟರ್ಸ್ಗೆ ಮೇಯ್ನು ಇಲ್ಲಿ ಹೆಂಗೆ ಸ್ಟೇಟ್ ವೈಸ್ ತೊಗೊಂಡಿಲ್ಲ. ಸೊ ಅದೇ ಥರ ನಾನಲ್ಲಿ ಕಾಸ್ಟ್ ಸೆಂಟರ್ಸ್ ಗ್ರೂಪ್ನ ಸರಿಯಾಗಿ ಡಿಸ್ಟ್ರಿಕ್ಟ್ಸ್ ವೈಸ್ ತೊಗೊಂಡಿದ್ದೀನಿ. ಬ್ಯಾಂಗ್ಳೂರು, ಮೈಸೂರು, ತುಮಕೂರು ಅಂಡ್ ಮಂಡ್ಯ. ಓಕೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಸ್ಟೇಟ್ ಮಾತ್ರ ತೊಗೊಂಡಿದ್ದೀನಿ. ಓಕೆ. ಸೊ ಇದ್ರ ಅಂಡರಲ್ಲಿ
ಸೊ ಬ್ಯಾಂಗ್ಳೂರಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಇದೆ ಅಂತ ಇಟ್ಕೊಳ್ಳಿ HCLದು. ಓಕೆ, ಸೊ ಮಲ್ಟಿಪಲ್ ಬ್ರಾಂಚಸ್ ಇದ್ದಾಗ ಸೊ ನಾವೇನು ಮಾಡಬೇಕು, KS01. ಸೊ KS01 is the T code to create a ಕಾಸ್ಟ್ ಸೆಂಟರ್. ಸೊ ಇಲ್ಲಿ ಹಾಕ್ಬಿಡ್ತೀನಿ ನಾನು KS01. ಓಕೆ, ಸೊ ಇದನ್ನು ಹೈಲೈಟ್ ಮಾಡೋಣ, ಗ್ರೂಪ್ಸ್ ಅಲ್ಲ. ಸೊ ಈ ಗ್ರೂಪ್ ಅಂಡರಲ್ಲಿ, ಸೊ ಬ್ಯಾಂಗ್ಳೂರ್ ಅಂಡರಲ್ಲಿ ನಾವು ಇವಾಗ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಬ್ಯಾಂಗ್ಳೂರ್ಗೆ ಏನಿದೆ, ಪ್ರಾಫಿಟ್ ಸೆಂಟರ್ ಕೋಡು 1000 ಇದೆ. ಸೊ ನಾವು ಕಾಸ್ಟ್ ಸೆಂಟರ್ಸ್ನ ಸೊ ಇದೇ ಥರ ರೇಂಜಲ್ಲೇ ಮೇಂಟೈನ್ ಮಾಡಿ. ಓಕೆ, ಸೊ ಇವಾಗ 1000 ಇದೆ, ಬ್ಯಾಂಗ್ಳೂರ್ ಅಂಡಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸೊ 1000 ಅಂದ್ಕೋಣ. ಓಕೆ, ಫಸ್ಟ್ ಇದಕ್ಕೆ 2000, ಇದಕ್ಕೆ 3000, 4000. ಓಕೆ, ಸೊ ಇದಕ್ಕೂ ನಾವು ನೇಮಿಂಗ್ ಸೆಗ್ರಿಗೇಷನ್ಸ್ನ ಕೊಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟು 1001 and 1002 and 1003. ಸೊ ಇದಕ್ಕೂ ಅದೇ ಥರ 2001, 2002, 2003. ಸೊ ನೆಕ್ಸ್ಟ್ 3001, 3002, 3003. ಸೊ ಅದೇ ಥರ 4001, 4002, 4003. ಓಕೆ, ಸೊ ಈ ಥರ ನಾವು ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡೋಣ. ಸೊ ಏನಿದೆಲ್ಲ ಅಂತ ನಾನು ಇವಾಗ ಕ್ರಿಯೇಟ್ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಲೈಕ್ 1000. ಸೊ 1000 ಬಂದ್ಬಿಟ್ಟು ಸೊ ವ್ಯಾಲಿಡಿಟಿ ಬಂದ್ಬಿಟ್ಟು ಯಾವ ಇಯರಿಂದ, ಫಾರ್ ಎಕ್ಸಾಂಪಲ್ ನೀವು ಇವತ್ತಿಂದನೇ ಕ್ರಿಯೇಟ್ ಮಾಡ್ಬಿಟ್ಟು ಇವತ್ತಿಂದನೇ ವ್ಯಾಲಿಡಿಟಿ ಹಾಕ್ತೀನಿ ಅಂದರೆ ಸೊ ಇವತ್ತಿಂದ ಕೂಡ ಹಾಕ್ಬೋದು. ಸೊ ಇಲ್ಲ ನೀವು 2025 ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಸೊ 01, ಸೊ 04, 2025 ಮಾಡಿದ್ರು ಕೂಡ ಫೈನಾನ್ಷಿಯಲ್ ಇಯರ್ ಥರ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಎಂಟರ್. ಸೊ ಇಲ್ಲಿ ನೇಮ್ ಕೊಡಬೇಕು. ಸೊ ನೇಮ್ ಕೊಡುವಾಗ ನೀವು ಸೊ 1000 ಇದೆಯಲ್ವಾ, ಸೊ 1000 ಇರೋದ್ರಿಂದ ಇದು ನೋಡಿ 1000 ಇದೆ. ಸೊ ಇದಕ್ಕೆ ನೇಮ್ ಏನು ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ಇದು ಬ್ರಾಂಚ್ ಅಂತ ಇಟ್ಕೋಣ, ಮೇನ್ ಬ್ರಾಂಚ್ ಅಂತ ಇಟ್ಕೋಣ. ಓಕೆ, ಸೊ ಇವಾಗ ಮೇನ್ ಬ್ರಾಂಚ್ ಆಗಿರೋದ್ರಿಂದ ಸೊ ಬ್ಯಾಂಗ್ಳೂರ್ ಮೇನ್ ಬ್ರಾಂಚ್ ಯೂನಿಟ್ ವಾಟ್ ಎವರ್ ಇಟ್ ಇಸ್. ಓಕೆ, ಮೇನ್ ಬ್ರಾಂಚ್ ಆರ್ ಮೇನ್ ಯೂನಿಟ್ ಯಾವುದಾದ್ರೂ ಹಾಕೋಬೋದು. ಓಕೆ, ಸೊ ನೆಕ್ಸ್ಟ್ ಪರ್ಸನ್ ರೆಸ್ಪಾನ್ಸಿಬಲ್. ಸೊ ಬ್ಯಾಂಗ್ಳೂರ್ ನಾವು ಯಾರಿಗೆ ಅಸೈನ್ ಮಾಡಿದ್ವಲ್ವಾ, ಸೊ ಸ್ನೇಹ ಅವ್ರಿಗಲ್ವಾ, ಸೊ ಸ್ನೇಹ ಅಂತ. ಸೊ ಕೆಟಗರಿ, ಸೊ ಕಾಸ್ಟ್ ಸೆಂಟರ್ ಕೆಟಗರೈಸ್ ಹಿಂಗಾಗುತ್ತೆ ಅಂದರೆ ಸೊ ಡಿಪಾರ್ಟ್ಮೆಂಟ್ ವೈಸ್ ಆಗುತ್ತೆ. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಸೊ ಲೈಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಸೇಲ್ಸ್ ಇರ್ಬೋದು, ಪರ್ಚೇಸ್ ಇರ್ಬೋದು. ಸೊ ಈ ಥರ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಸೊ ಡಿಪಾರ್ಟ್ಮೆಂಟ್ ವೈಸ್ ಕೂಡ ನೀವು ಸೆಗ್ರಿಗೇಟ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಸೊ ಇವಾಗಿದು ಸೊ ಮೈನ್ ಸೇಲ್ಸ್ ಅಂತ ಇಟ್ಕೋಣ. ಸೊ ಸೇಲ್ಸ್ ಅಂತ ಇಟ್ಕೋಣ. ಸೊ ನೆಕ್ಸ್ಟ್ ಹೈರಾರ್ಕಿ ಏರಿಯಾ. ಸೊ ಹೈರಾರ್ಕಿ ಬಂದ್ಬಿಟ್ಟು ನಾವು ಏನು ಕ್ರಿಯೇಟ್ ಮಾಡಿದ್ವಿ, ಸೊ ಆಲ್ರೆಡಿ ಹೈರಾರ್ಕಿ ಕ್ರಿಯೇಟ್ ಮಾಡಿದ್ವಿ ಅಲ್ವಾ ಕಾಸ್ಟ್ ಸೆಂಟರ್ಸ್ದು. ಸೊ ಏನು ಮೇಂಟೈನ್ ಮಾಡಿದ್ವಿ ನಾವು ಹೈರಾರ್ಕಿಲಿ, ಸೊ ಬ್ಯಾಂಗ್ಳೂರ್, ಮೈಸೂರು, ತುಮಕೂರು ಆ್ಯಂಡ್ ಮಂಡ್ಯ ಅಂತ ಹಾಕಿದ್ವಿ. ಓಕೆ, ಸೊ ಇವಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದೇ ಬರುತ್ತೆ ಲಿಸ್ಟು. ಸೊ ಇಲ್ಲಿ ನೀವು ಸೆಲೆಕ್ಟ್ ಕೂಡ ಮಾಡ್ಬೋದು, ಸೊ ಇಲ್ಲಾಂದ್ರೆ ಎಂಟರ್ ಕೂಡ ಮಾಡ್ಬೋದು. ಈವನ್ ಪ್ರಾಫಿಟ್ ಸೆಂಟರ್ ಗ್ರೂಪ್ಗೂ ಅಷ್ಟೇ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ INR. ಸೊ ನೆಕ್ಸ್ಟ್ ಇಲ್ಲಿ ಪ್ರಾಫಿಟ್ ಸೆಂಟರ್, ಯಾವ ಪ್ರಾಫಿಟ್ ಸೆಂಟರ್ಗೆ ಅಸೈನ್ ಮಾಡ್ತಾ ಇದೀವಿ ನಾವು, 1000 ಅಂಡರ್ಲೇ ಬರುತ್ತೆ. ಸೊ 1000. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ತೌಸಂಡ್ ಕ್ರಿಯೇಟ್ ಮಾಡಿದ್ವಲ್ಲ. ಓಕೆ, ಸೊ ಮೇ ಬಿ ನಾವು 1/4/2025 ಅಲ್ಲಿ ಮಾಡಿಲ್ಲ ಅನ್ಸುತ್ತೆ ಈ ಡೇಟ್ಗೆ. ಸೊ ಲೆಟ್ ಮಿ ಚೆಕ್ ದ ಪ್ರಾಫಿಟ್ ಸೆಂಟರ್. 1000 ಎಂಟರ್. ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ. ಗೋ ಟು ದ ಚೇಂಜ್ ಮೋಡ್, ಎಂಟರ್. ಸೊ ಅದು 1/1/2026 ಇಂದ ತಗೊಂಡ್ಬಿಟ್ಟಿದೆ ಡೇಟ್. ಓಕೆ, ಸೊ ಈ ಇಯರಿಂದ ತಗೊಂಡಿದೆ. ಸೊ ನಾವು ಅದೇ ಇಯರ್ಗೆ ಮೇಂಟೈನ್ ಮಾಡ್ಬೋದು, ಇಲ್ಲ ವ್ಯಾಲಿಡಿಟಿನ ಕೂಡ ಚೇಂಜ್ ಮಾಡ್ಕೋಬೋದು. ಸೊ 1/1/2026 ಇದೆಯಲ್ಲ, ಸೊ ಇದನ್ನ 1/4/2025 ಸೊ ಎಂಟರ್ ಮಾಡ್ಬಿಟ್ಟು ಆಕ್ಟಿವೇಟ್ ಮಾಡಬೇಕು. ಓಕೆ, ಸೊ 1/4/2025. ಸೊ ಇವಾಗ ಇದು 1/4/2025 ಇಂದ ತಗೊಳುತ್ತೆ. ಸೊ ಎಂಟರ್, ಸೇವ್ ಆಯಿತು. ಓಕೆ, ಇವಾಗ ಕಾಸ್ಟ್ ಸೆಂಟರ್ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಸೊ 2000ಗೂ ವ್ಯಾಲಿಡಿಟಿ ಚೇಂಜ್ ಮಾಡೋಣ ಫಸ್ಟ್ ಪ್ರಾಫಿಟ್ ಸೆಂಟರ್ ಲೆವೆಲಲ್ಲಿ, ಬಿಕಾಸ್ ಎಲ್ಲರಿಗೂ 16 ತೊಗೊಂಡಿರುತ್ತೆ. ಸೊ ಚೇಂಜ್ ದ ವ್ಯಾಲಿಡಿಟಿ ಪೀರಿಯಡ್, ರಿಮೂವ್ ದಿಸ್, ಗಿವ್ 1/4, ಎಂಟರ್, ಆಕ್ಟಿವೇಟ್. ಸೊ ಇವಾಗ ಕಾಸ್ಟ್ ಸೆಂಟರ್ ಕ್ರಿಯೇಟ್ ಮಾಡೋಣ.
ಸೊ 2000, ಸೊ ನಾಟ್ 2000, 1001 ಮಾಡೋಣ, 1001. ಸೊ ಬಿಕಾಸ್ ನಾವು 1001 ಆಲ್ರೆಡಿ ಇಲ್ಲಿ ಮೇಂಟೈನ್ ಮಾಡಿದ್ವಲ್ಲ, ಸೊ ಹಂಗಾಗಿ ಸೊ 1001 ಹಾಕೋಣ. ಸೊ ಎಂಟರ್. ಸೊ ನೇಮ್ ಬಂದ್ಬಿಟ್ಟು, ಸೊ ಈ ಬ್ಯಾಂಗ್ಳೂರ್ದು ಮೇನ್ ಬ್ರಾಂಚ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬೇರೆ ಬ್ರಾಂಚ್ ಹಾಕೋಣ, ಫಾರ್ ಎಕ್ಸಾಂಪಲ್ ಯಶವಂತಪುರ ಬ್ರಾಂಚ್ ಹಾಕೋಣ. ಓಕೆ, ಯಶವಂತ್. ಸೊ ಯಶವಂತಪುರ. ಸೊ ಸೆಗ್ರಿಗೇಷನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಬ್ಯಾಂಗ್ಳೂರ್ ಫುಲ್ ಕಂಪ್ಲೀಟ್ಲಿ ಸ್ನೇಹ ಅವರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡ್ರೆ, ಸೊ ಅದ್ರ ಅಂಡರ್ಲಿ ಯಾವ್ಯಾವ್ದು ಬರುತ್ತೆ. ಸೊ ಕರೆನ್ಸಿ ಇಸ್ INR and hierarchy also same 1000. Enter, set. ಸೊ ಬ್ಯಾಂಗ್ಳೂರ್ ಆಯಿತು, ಸಾರಿ ಯಶವಂತಪುರ ಆಯಿತು. ಸೊ ನೆಕ್ಸ್ಟ್ ಬೇರೆ ಬ್ರಾಂಚ್ ಹಾಕೋಣ. ಸೊ ಏನು ಹಾಕೋಣ, ಫಾರ್ ಎಕ್ಸಾಂಪಲ್ ಸೊ ರಾಜಾಜಿನಗರ ಅಂದ್ಕೋಣ. ಸೊ ರಾಜಾಜಿನಗರ ಬ್ರಾಂಚ್. ಸೊ ಪರ್ಸನಲ್ ಸೇಮ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಕರೆನ್ಸಿ, ಪ್ರಾಫಿಟ್ ಸೆಂಟರ್, ಸೆಟ್. ಓಕೆ, ಸೊ ನೆಕ್ಸ್ಟ್ ಎಷ್ಟು ಹಾಕಿನಿ, ಇನ್ನೊಂದು ಹಾಕಿದ್ನಲ್ವ 3. ಸೊ ನೆಕ್ಸ್ಟ್ 3 ಹಾಕೋಣ. ಸೊ ಎಂಟರ್. ಸೊ ಫಾರ್ ಎಕ್ಸಾಂಪಲ್ ಸೊ HSR ಅಂದ್ಕೋಣ. ಸೊ HSR ಎಂಟರ್, ಸೆಟ್. ಓಕೆ, ಸೊ ಇವಾಗ ಒಂದು ಹೈರಾರ್ಕಿ ಲೆವೆಲಲ್ಲಿ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಮೈಸೂರು ಅಂತ ತಗೋಣ. ಫಾರ್ ಎಕ್ಸಾಂಪಲ್ ಇವಾಗ 2000 ತಗೋಬೇಕು. ಸೊ 2000ಅಲ್ಲಿ ಮೈಸೂರಿಗೆ ಮೈಸೂರು ಮೇನ್ ಬ್ರಾಂಚೇ ತಗೋಣ. ಸೊ ಮೈಸೂರು ಮೇನ್. ಸೊ ನೆಕ್ಸ್ಟ್ ಪೇಸ್ಟ್ ಇಟ್. ಸೊ ಪರ್ಸನ್ ರೆಸ್ಪಾನ್ಸಿಬಲ್ ಯಾರನ್ನ ಹಾಕೋಣ, ಅಪೂರ್ವ. ಸೊ ಮೈಸೂರಿಗೆ ನಾವು ಅವಾಗಲೂ ಬೇರೆ ಯಾರನ್ನ ಹಾಕಿದ್ವಿ, ರಾಜು ಅಂತ ಏನೋ, ಬಟ್ ಲೆಟ್ ಇಟ್ ಬಿ, ನೋ ವರೀಸ್, ಇದೇನು ಯಾರು ತೋರಿಸಲ್ಲ. ಸೊ ಹೈರಾರ್ಕಿ. ಸೊ ಹೈರಾರ್ಕಿ ಬಂದ್ಬಿಟ್ಟು ಡ್ರಾಪ್ ಡೌನಲ್ಲಿ ಮೈಸೂರು ಸೆಲೆಕ್ಟ್ ಮಾಡಬೇಕು, ಇಲ್ಲ ನಿಮ್ಗೆ ಗೊತ್ತಿದ್ರೆ ಅದನ್ನ ಟೈಪ್ ಮಾಡಿ. ಸೊ ಅದಕ್ಕೆ ನಾನು ನ್ಯೂಮರಿಕ್ ತೊಗೊಂಡ್ಬಿಡ್ತೀನಿ, ಇಟ್ ಈಸ್ ವೆರಿ ಈಸಿ ಟು ಅಂತ. ಓಕೆ, ಸೊ ನೆಕ್ಸ್ಟ್ ಕರೆನ್ಸಿ ಇಸ್ INR, ಪ್ರಾಫಿಟ್ ಸೆಂಟರ್ ಇಸ್ 2000. ಸೊ ಎಂಟರ್, ಸೆಟ್. ಓಕೆ, ಸೊ ನೆಕ್ಸ್ಟ್ ಅದೇ ಥರ 2001. ಸೊ 2001 ಬಂದ್ಬಿಟ್ಟು ಮೈಸೂರಲ್ಲಿ ಯಾವ್ಯಾವ್ದಿದೆ, ಲೈಕ್ ತಾಲೂಕ್ ವೈಸ್ ಅಂತ ಇಟ್ಕೋಣ, ನಂಜನಗೂಡು ಬರುತ್ತಲ್ಲ. ಸೊ ತಾಲೂಕ್ ವೈಸ್ ಅಂತ ತಗೊಂಡ್ರೆ, ಸೊ ನೀವು ಈ ಥರ ಮೇಂಟೈನ್ ಮಾಡಬೇಕು. ಸೊ ನೆಕ್ಸ್ಟ್ ಸೇವ್ ಇಟ್. It is loading. Second. Save it. So next 2002. Okay. So enter. So next tab ಬರುತ್ತೆ, KR ನಗರ ಅಂತ ಇಟ್ಕೊಂಡು. Set. ಓಕೆ, ಸೊ ನೆಕ್ಸ್ಟ್ ಅದೇ ಥರ. ಸೊ ಈ ಥರ ನೀವು ಡಿಫ್ರೆಂಟ್ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಸೇವ್. ಸೊ ಈ ಥರ ಸೆಗ್ರಿಗೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಸಾಕು, ಇಷ್ಟು ಮೇಂಟೈನ್ ಮಾಡಿದ್ದೀನಿ. ಸೊ ಅವೆರಡು ಏನು ಬೇಡ. ಓಕೆ, ಟೈಮ್ ಬೀಯಿಂಗ್. ಸೊ ನೆಕ್ಸ್ಟ್ ಇದೆಲ್ಲ ನೀವು ಚೆಕ್ ಮಾಡ್ಬೋದು ಹೈರಾರ್ಕಿ ಲೆವೆಲಲ್ಲಿ ಯಾವ ಥರ ಕಾಣಿಸುತ್ತೆ ಇದು ಹೈರಾರ್ಕಿ ಲೆವೆಲಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ವಿಲ್ ಗೋ ಬ್ಯಾಕ್, ಓಪನ್ ದ ಹೈರಾರ್ಕಿ. ಸೊ ಹೈರಾರ್ಕಿ ಓಪನ್ ಮಾಡೋದಕ್ಕೆ ಟಿ ಕೋಡ್ ಏನು, KCH1. ಓಕೆ, ಸೊ ಪ್ರಾಫಿಟ್ ಸೆಂಟರ್ ಹೈರಾರ್ಕಿ KCH1 ಎಂಟರ್. ಸೊ ಇದು ನಮ್ಮದು ಪ್ರಾಫಿಟ್ ಸೆಂಟರ್ ಗ್ರೂಪ್. ಓಕೆ, ಸೊ ಇದನ್ನ ಓಪನ್ ಮಾಡಿದ್ರೆ ಸೊ ನಿಮಗೆ ಹೈರಾರ್ಕಿ ಲೆವೆಲಲ್ಲಿ ಈ ಥರ ಕಾಣಿಸುತ್ತೆ. ಸೊ ನಾನು ಕರ್ನಾಟಕ ಅಂಡರಲ್ಲಿ ಕ್ರಿಯೇಟ್ ಮಾಡಿರೋದು ಅಷ್ಟೇ. ಸೊ ಇದು ಡಿಫ್ರೆಂಟ್ ಟೈಪ್ ಆಫ್
ಪ್ರಾಫಿಟ್ ಸೆಂಟರ್ಸ್ ನಾವು ಕ್ರಿಯೇಟ್ ಮಾಡಿರೋದು. ದೀಸ್ ಆರ್ ಆಲ್ ನಾಟ್ ನೋಟ್ಸ್, ದೀಸ್ ಆರ್ ಪ್ರಾಫಿಟ್ ಸೆಂಟರ್ಸ್. ಓಕೆ, ನೆಕ್ಸ್ಟ್ ಇದೇ ಥರ ನಿಮಗೆ ಕಾಸ್ಟ್ ಸೆಂಟರ್ ಗ್ರೂಪ್ನ ತೋರಿಸ್ತೀನಿ ನೋಡಿ. ಸೊ ಓಕೆ, PO ಎಂಟರ್. ಸೊ ಬ್ಯಾಂಗ್ಳೂರ್ ಗ್ರೂಪ್, ಸೊ ಆ್ಯಂಡ್ ಮೈಸೂರು ಗ್ರೂಪ್. ಓಕೆ, ಸೊ ನಾವೇನೆಲ್ಲ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಅವೆಲ್ಲ ಕಾಸ್ಟ್ ಸೆಂಟರ್ಸ್ ಈ ಥರ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ನೀವು ಡಿಫ್ರೆಂಟ್ ಗ್ರೂಪಿಂಗ್ಸ್ ಕ್ರಿಯೇಟ್ ಮಾಡ್ತಾ ಹೋದಾಗೆ ಸೊ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ಹೈರಾರ್ಕಿಲಿ. ಓಕೆ, ಸೊ ಅವಾಗ ನೀವು ಹೈರಾರ್ಕಿ ವ್ಯೂ ಕೂಡ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಮೋರ್ ಓವರ್ ನೀವು ರಿಪೋರ್ಟ್ ಕೂಡ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆ, ಸೊ ಈ ಥರ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ಸ್ ಅಕೌಂಟಿಂಗ್ದು ವರ್ಕ್ ಆಗುತ್ತೆ. ಸೊ ಇದಾದ್ಮೇಲೆ ನಿಮಗೆ ಯಾವ ಥರ ಪೋಸ್ಟಿಂಗ್ಸ್ ಮಾಡಬೇಕು, ಸೊ ಪೋಸ್ಟಿಂಗ್ಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಸೊ ನಾನು ಪೋಸ್ಟಿಂಗ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಸ್ಟಿಲ್ ನಾವು GL ಕೋಡ್ಸ್ನ ಕ್ರಿಯೇಟ್ ಮಾಡಬೇಕು, ಇನ್ನು GL ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ. ಸೊ ಜಸ್ಟ್ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಅಂಡ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಮೇಂಟೈನ್ ಮಾಡಿವಿ ಅಷ್ಟೇ, ಅಕೌಂಟಿಂಗ್ ಗ್ರೂಪ್ಸ್ ಎಲ್ಲ. ಸೊ ನೆಕ್ಸ್ಟ್ ನಾವು GLಸ್ನ ಕ್ರಿಯೇಟ್ ಮಾಡಬೇಕು. ಸೊ GLಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಸೊ ಅದಕ್ಕೆ ಏನೆಲ್ಲ, ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ದಟ್. ಇವತ್ತೆ 15 minutes ಟೈಮ್ ಇದೆ. ಗೋ ಬ್ಯಾಕ್ to this as well. Okay, so FS00. ಸೊ T ಕೋಡ್ಗೆ ಹೋಗಬೇಕು. ದಿಸ್ ಇಸ್ ದ T ಕೋಡ್ ಟು ಕ್ರಿಯೇಟ್ ಎ GL ಅಕೌಂಟ್. ಸೊ FS00. ಸೊ ಇಲ್ಲಿ ನಾವು ನಮ್ಮ ಕಂಪನಿ ಕೋಡ್ ಕ್ರಿಯೇಟ್ ಮಾಡಬೇಕು. ಇದು ಆಲ್ರೆಡಿ ಬೇರೆ ಕಂಪನಿ ಕೋಡ್ಗೆ ಸೊ ಬೇರೆ ಬ್ಯಾಚಲ್ಲಿ ಕ್ರಿಯೇಟ್ ಮಾಡಿರೋದು. ಸೊ ಇದೇ ಥರ ಸೆಗ್ರಿಗೇಷನ್ಸ್ನ ನಾವು ಕೂಡ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ GL ಅಕೌಂಟ್. ಸೊ FS00 T ಕೋಡ್. ಸೊ ನೀವು ನೆಕ್ಸ್ಟ್ ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಬೇರೆ ಕಂಪನಿ ಕೋಡ್ಗೆ ಅಂತ ಅಂದಾಗ, ಸೊ ಯು ಹ್ಯಾವ್ ಟು ಸ್ವಿಚ್ ದ ಕಂಪನಿ ಕೋಡ್ ಫಸ್ಟ್. ಚೇಂಜ್ ದ ಕಂಪನಿ ಕೋಡ್. ಸೊ ಯಾವ ಕಂಪನಿ ಕೋಡ್ ನಮ್ಮದು HCLT. ಸೊ ಎಂಟರ್. ಓಕೆ, ಸೊ ಇದು ಇವಾಗ ನಿಮಗೆ ಕ್ರಿಯೇಟ್ ಮಾಡಿಲ್ಲಲ್ಲ, ಸೊ ಅದಕ್ಕೆ ತೋರಿಸ್ತಾ ಇಲ್ಲ. ಐ ವಿಲ್ ಗೋ ಬ್ಯಾಕ್. ಸೊ ಕ್ಲಿಕ್ ಆನ್ ದ ನ್ಯೂ ಆಪ್ಷನ್. ಈ ಥರ ಶೀಟ್ ಸಿಂಬಲ್ ಇದೆಯಲ್ಲ, ಅದು ನ್ಯೂ ಆಪ್ಷನ್ ಕ್ರಿಯೇಟ್. ಸೊ ನೆಕ್ಸ್ಟ್, ಸೊ ನಾವು 1 lakh ಅಂತ ಒಂದು ಕ್ರಿಯೇಟ್ ಮಾಡಿದ್ವಿ. ಐ ಮೀನ್ ಕ್ರಿಯೇಟ್ ಮೀನ್ಸ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟಿಗೆ ಅಸೈನ್ ಮಾಡಿದ್ವಿ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಮಾಡಿದ್ವಲ್ಲ ನಾವು. ವೇರ್ ಇಸ್ ದಾಟ್? ನೋಡಿ, ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ಗೆ ಸೊ ನಾವು 1 lakh ಮಾಡಿದ್ವಿ. ಸೊ ಸೇಮ್ ಅದೇ 1 lakh GL ಅಕೌಂಟ್ನ ಇವಾಗ ನಾವು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ HCLT ಅಂದರೆ HCL ಟೆಕ್ನಾಲಜೀಸ್. ಸೊ GL ಅಕೌಂಟ್ ಟೈಪ್, ಸೊ ಇದು ಬ್ಯಾಲೆನ್ಸ್ ಶೀಟ್ ಅಲ್ವಾ. ಸೊ ಬ್ಯಾಲೆನ್ಸ್ ಶೀಟ್. ಸೊ ಅಕೌಂಟಿಂಗ್ ಗ್ರೂಪ್ ಬಂದ್ಬಿಟ್ಟು ಸೊ ನಿಮಗೆ ಲಯಬಿಲಿಟೀಸ್ ಅಂಡರಲ್ಲಿ ಬರುತ್ತೆ. ಓಕೆ, ಸೊ ರಿಸರ್ವ್ಸ್ ಅಂಡ್ ಸಪ್ಲೈಸ್ ಅಂಡರಲ್ಲಿ ಬರುತ್ತೆ. ನಾವು ರಿಸರ್ವ್ಸ್ ಅಂಡ್ ಸಪ್ಲೈಸ್ ಸಪ್ರೇಟ್ ಅಕೌಂಟಿಂಗ್ ಗ್ರೂಪ್ ಕ್ರಿಯೇಟ್ ಮಾಡಿಲ್ಲದೆ ಇರೋದ್ರಿಂದ ಸೊ ನಾನು ಜಸ್ಟ್ ಲಯಬಿಲಿಟೀಸ್ ಅಂಡರಲ್ಲೇ ತೊಗೊತಾ ಇದ್ದೀನಿ. ಓಕೆ, ಸೊ ರಿಟೈನ್, ಸೊ ಅರ್ನಿಂಗ್ ಅಕೌಂಟ್. ಸೊ ಈ ಥರ ತಗೊಳ್ಳಲ್ಲ, ಅಕೌಂಟ್ ಅಂತ ಹಾಕಿ. ಸೊ ಡಿಸ್ಕ್ರಿಪ್ಷನ್ ಬೇಕಾದ್ರೆ ನೀವು ಡಿಸ್ಕ್ರಿಪ್ಷನ್ ಹಾಕಿ. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲ್ ಡೇಟಾಗೆ ಹೋಗ್ತೀರಾ. ಸೊ ಕಂಟ್ರೋಲ್ ಡೇಟಾದಲ್ಲಿ ನಿಮಗೆ ಸೊ ಏನೇನೆಲ್ಲ ಆಪ್ಷನ್ಸ್ ಇದೆ, ಇದೆಲ್ಲ ಏನಕ್ಕೆ ರಿಕ್ವೈರ್ಮೆಂಟ್ ಅಂತ ಹೇಳ್ತೀನಿ. ಸೊ ಈಗ ಅಕೌಂಟಿಂಗ್ ಕರೆನ್ಸಿ ಬಂದ್ಬಿಟ್ಟು INR ಇದೆ. ಸೊ ದಿಸ್ ಇಸ್ GL ಅಕೌಂಟ್ ಕರೆನ್ಸಿ. ಓಕೆ, ಸೊ ಬ್ಯಾಲೆನ್ಸ್ ಇನ್ ಲೋಕಲ್ ಕರೆನ್ಸಿ ಅಂದರೆ ಸೊ ನಿಮಗೆ ಬ್ಯಾಲೆನ್ಸ್ ಬಂದ್ಬಿಟ್ಟು ಓನ್ಲಿ ಲೋಕಲ್ ಕರೆನ್ಸಿಲಿ ಮಾತ್ರ ವ್ಯೂ ಆಗುತ್ತೆ. ಸೊ ಎಕ್ಸ್ಚೇಂಜ್ ರೇಟ್ ಡಿಫ್ರೆನ್ಸ್ ಕೀ ಬಂದ್ಬಿಟ್ಟು ನೀವು ಏನಾದ್ರು ಎಕ್ಸ್ಚೇಂಜ್ ರೇಟ್ ಮೇಂಟೈನ್ ಮಾಡಿದ್ರೆ ಸೊ ಅದರ ಡಿಫ್ರೆನ್ಸ್ ಕೀಸ್ನ ಇಲ್ಲಿ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಮ್ಯಾಂಡೇಟ್ರಿ ಏನಲ್ಲ, ಬಟ್ ಸೊ ವಾಟ್ ಎವರ್ ಇಸ್ ದ ರಿಕ್ವೈರ್ಮೆಂಟ್, ನಾನು ರಿಕ್ವೈರ್ಮೆಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವ್ಯಾಲ್ಯೂಯೇಷನ್ ಗ್ರೂಪ್ ಕೂಡ ಅಷ್ಟೇ. ಸೊ ಇಟ್ ಈಸ್ ರಿಕ್ವೈರ್ಡ್. ಸೊ ಟ್ಯಾಕ್ಸ್ ಕ್ಯಾಟಗರೀಸ್ ಬಂದ್ಬಿಟ್ಟು ಸೊ ನಿಮಗೆ ಯಾವ ಥರ ಟ್ಯಾಕ್ಸ್ ಕ್ಯಾಟಗರೀಸ್ನ ಇದಕ್ಕೆ ಅಸೈನ್ ಮಾಡ್ಕೊತೀರಾ ಮಾಡ್ಕೋಬೋದು ಇಫ್ ಇಟ್ ಇಸ್ ರಿಲೇಟೆಡ್ ಟು ದಿ ಟ್ಯಾಕ್ಸ್. ಸೊ ನಾವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಮೇಲೆ ಏನು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಾ, ಮಾಡಲ್ಲ, ರೈಟ್. ಸೊ ಹಂಗಾಗಿ ನಮಗೆ ಟ್ಯಾಕ್ಸ್ದು ಬೇಕಾಗಿಲ್ಲ. ಸೊ ಪೋಸ್ಟಿಂಗ್ಸ್ ವಿತೌಟ್ ಟ್ಯಾಕ್ಸ್ ಅಲೌಡ್. ಎಸ್, ವಿತೌಟ್ ಟ್ಯಾಕ್ಸ್ ನಾವು ಅಲೌ ಮಾಡ್ತೀವಿ, ಬಿಕಾಸ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಬಂದ್ಬಿಟ್ಟು ಸೊ ನೀವು ಟ್ಯಾಕ್ಸ್ ರಿಲೇಟೆಡ್ ಅಲ್ಲ. ಓಕೆ, ಸೊ ಹಂಗಾಗಿ ಸೊ ರೀಕನ್ಸಿಲೇಷನ್ ಅಕೌಂಟು ಇದೆಲ್ಲ ನಿಮಗೆ ಹೇಳ್ತೀನಿ ನಾನು ನೆಕ್ಸ್ಟ್ ರಿಕ್ವೈರ್ಮೆಂಟ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಓಕೆ, ಸೊ ದೆನ್ ಸೊ ಟೋಲರೆನ್ಸ್ ಗ್ರೂಪ್ ಕೂಡ ನೀವು ಬೇಕು ಅಂದರೆ ಅಸೈನ್ ಮಾಡ್ಕೋಬೋದು. ನಾವು ಆಲ್ರೆಡಿ ಟೋಲರೆನ್ಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್, ಲೀವ್ ಇಟ್. ಸೊ ಓಪನ್ ಐಟಮ್ ಅಮೈನ್ಮೆಂಟ್ ಬಂದ್ಬಿಟ್ಟು ನೀವು ಬ್ಯಾಲೆನ್ಸ್ ಓಪನ್ ಐಟಮ್ ಅಮೈನ್ಮೆಂಟ್ ಆಕ್ಟಿವೇಟ್ ಮಾಡಿದ್ರೆ ಸೊ ನೀವು ಕ್ಲಿಯರ್ಡ್ಗೂ ಆ್ಯಂಡ್ ಪೆಂಡಿಂಗ್ ಬ್ಯಾಲೆನ್ಸ್ ಡ್ಯೂಸ್ಗೂ ಸೊ ಏನು ಡಿಫ್ರೆನ್ಸ್ ಅಂತ ತೋರಿಸುತ್ತೆ. ಸೊ ಇಫ್ ಇದು ನಮಗೆ ರಿಕ್ವೈರ್ಡ್ ಇಲ್ಲ, ಬಿಕಾಸ್ ಲಯಬಿಲಿಟಿ ಇದೆ, ನಾವು ಯಾರಿಗೂ ಪೇ ಮಾಡಬೇಕಾಗಿಲ್ಲ. ಇಟ್ ಇಸ್ ಎ ಕಂಪನಿ ಬಿಲಾಂಗಿಂಗ್ಸ್ ರಿಲೇಟೆಡ್ ದ ಬ್ಯಾಲೆನ್ಸ್ ಶೀಟ್. ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್, ಲೀವ್ ಇಟ್. ಆ್ಯಂಡ್ ಶಾರ್ಟ್ ಕೀ. ಸೊ ಆ ಶಾರ್ಟ್ ಕೀ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಶಾರ್ಟ್ ಕೀ ಪೋಸ್ಟಿಂಗ್ ಕೀ ವೈಸ್ ಪೋಸ್ಟಿಂಗ್ ಡೇಟ್ ವೈಸ್ ಇಲ್ಲಿ ಹಾಕಿದ್ರೆ AC ಡೋಕಾದಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಸೊ ನೀವು ಶಾರ್ಟ್ ಕೀ ಬಂದ್ಬಿಟ್ಟು ಪೋಸ್ಟಿಂಗ್ ಡೇಟ್ ವೈಸು ಸೆಗ್ರಿಗೇಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಶಾರ್ಟ್ ಕೀ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಗೋ ಟು ದ ಕ್ರಿಯೇಟ್ ಬ್ಯಾಂಕ್ ಇನ್ ಟೆಸ್ಟ್ ಟ್ಯಾಬ್. ಸೊ ಫೀಲ್ಡ್ ಸ್ಟೇಟಸ್ ಗ್ರೂಪ್.
ಸೊ ಇದು ರಿಟೈನಿಂಗ್ಸ್ ಅಕೌಂಟು ಲಯಬಿಲಿಟಿ ಆಗಿರೋದ್ರಿಂದ ಸೊ ನೀವು ಜನರಲ್ ಕ್ಯಾಟಗರಿ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ನೀವು ಸಪರೇಟ್ ಏನಾದ್ರು ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಮೇಂಟೈನ್ ಮಾಡಿದೀವಲ್ವಾ, ಸೊ ಆ ಗ್ರೂಪ್ ಪ್ರಕಾರ ಕೂಡ ಮೇಂಟೈನ್ ಮಾಡ್ಬೋದು. ಸೊ ದಿಸ್ ಇಸ್ ದ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂಡ್ ದೀಸ್ ಆರ್ ದ ಗ್ರೂಪ್. ಓಕೆ, ಸೊ ಇವಾಗ ಜನರಲ್ ಕ್ಯಾಟಗರೀಸ್ದು, ಸೊ ಜನರಲ್ ಕ್ಯಾಟಗರೀಸ್ ಮೇಂಟೈನ್ ಮಾಡಿದ್ನಲ್ಲ, ಓಕೆ ಇಲ್ಲಿದೆ ಜನರಲ್ ಅಕೌಂಟ್ಸ್. ಓಕೆ, ಸೊ ಜನರಲ್ ಅಕೌಂಟ್ಸ್ಗೆ ಹಾಕಿ, ಸೊ ಕ್ಲಿಕ್ ಆನ್ ಸೇವ್. ಸೊ ಇದು ವಾರ್ನಿಂಗ್ ಮೆಸೇಜ್. ಓಕೆ, ಸೊ ಡೋಂಟ್ ಬಾದರ್ ಅಬೌಟ್ ದಟ್, ಸೇವ್. ಓಕೆ, ಸೊ ಇವಾಗ ನಮಗೆ ರಿಟೈನಿಂಗ್ಸ್ ಅಕೌಂಟು ಕ್ರಿಯೇಟ್ ಆಯಿತು. ಓಕೆ, ಸೊ ಇವೆಲ್ಲ ನಾವು ಶೇರ್ ಕ್ಯಾಪಿಟಲ್ ಇವೆಲ್ಲ ಕ್ರಿಯೇಟ್ ಮಾಡಿಲ್ಲ, ಸ್ಟಿಲ್ ಏನಕ್ಕೆ ತೋರಿಸ್ತಾ ಇದೆ ಅಂದರೆ ನಾನಿನ್ನು ಸೊ ಇಲ್ಲಿ ಸ್ವಿಚ್ ಆಗಿಲ್ಲ. ಓಕೆ, JFL ಎಲ್ಲ ಇದೆ. ಸೊ HCLT ಇವಾಗ ಕೊಟ್ಟು ಎಂಟರ್ ಕೊಡ್ತೀನಿ. ಇವಾಗ ನೋಡಿ ನಾವು ಕ್ರಿಯೇಟ್ ಮಾಡಿರೋದು ಒಂದೇ, ಸೊ ರಿಟೈನಿಂಗ್ಸ್ ಅಕೌಂಟ್ ಸೊ ತೋರಿಸ್ತಾರೆ. ಸೊ ಇದೇ ಥರ ನಾವು ಸೊ ಮಲ್ಟಿಪಲ್ GLs ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಬೇಸ್ಡ್ ಆನ್ ಬಿಸ್ನೆಸ್ ರಿಕ್ವೈರ್ಮೆಂಟ್. ಓಕೆ, ಬಿಸ್ನೆಸ್ಲಿ ಯಾವ ಥರ GLs ಇರುತ್ತೆ ಎಲ್ಲ GLಸ್ನ ಕ್ರಿಯೇಟ್ ಮಾಡಬೇಕು. ಸೊ ನಾವು ಟೈಮಿಂಗ್ ಒಂದು ಸ್ವಲ್ಪ GLಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಏನೇನು ಬೇಕು GLs, ಸೊ ನಿಮಗೆ ಟ್ರಾನ್ಸಾಕ್ಷನ್ಸ್ ಯಾವ ಥರ ಮಾಡ್ತಾ ಹೋಗ್ತೀವಿ, ಆ ಟ್ರಾನ್ಸಾಕ್ಷನ್ಸ್ ವೈಸ್ ಏನೆಲ್ಲ GL ಬೇಕು ಸೊ ಆ GLಸ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು ಸೊ ರಿಮೈನಿಂಗ್ GLs ಎಲ್ಲ ಯಾವ ಥರ ಕ್ರಿಯೇಟ್ ಮಾಡಬೇಕು, ಸೊ ಏನಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ನಾವು GL ಅಕೌಂಟ್ಸ್ ಅಂತ. ಓಕೆ, ಸೊ ಡೈಲಿ ನಾವೇನು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ರಿಲೇಟೆಡ್ ಟು ದ ಬ್ಯಾಲೆನ್ಸ್ ಶೀಟ್ ಆರ್ P&L, ಸೊ ಎಲ್ಲ ರೆಕಾರ್ಡ್ ಮಾಡಬೇಕು ಅಂತಂದರೆ GL ಅಕೌಂಟ್ಸ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಯಾವ ಥರ ಮೇಂಟೈನ್ ಮಾಡೋದು ಅಂತ ನಾನು ಇವಾಗ ಒಂದು ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಡಿಫ್ರೆಂಟ್ GL ಮೇಂಟೈನ್ ಮಾಡ್ತಾ ಹೋಗೋಣ. ಸೊ ಆನ್ ಮೋರ್ ಓವರ್ ಸೊ ಇದರಲ್ಲಿ ಯಾವ್ಯಾವ ಟ್ಯಾಬ್ಸ್ ಯಾವ್ಯಾವ ರಿಕ್ವೈರ್ಮೆಂಟ್ ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಓಕೆ ದೆನ್ ಫೈನ್. ಓಕೆ, ಸೊ ವಿಲ್ ಕಂಟಿನ್ಯೂ ಇನ್ ದ ಟುಮಾರೋ ಕ್ಲಾಸ್. ಓಕೆ, ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ನೀವು ಪ್ರಾಕ್ಟೀಸ್ ಮಾಡಿ ಸೊ ಟಿಲ್ ದಿಸ್. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಐ ಗೆಸ್ ಕ್ಯಾನ್ ಪಿಂಗ್ ಮೀ. ಓಕೆ, ಓಕೆ ಅಭಿಷೇಕ್. ಸೊ ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ಸ್ ಇದೆಯಾ ಇವತ್ತಿನ ಕ್ಲಾಸ್ಲಿ? ನೋ ಅಭಿಷೇಕ್. ಸೊ ನೀವು ಒಂದ್ಸಲ ಇದು ಗೋ ಥ್ರೂ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಸೊ ಏನಾದ್ರು ಇಶ್ಯೂಸ್ ಅಥವಾ ಚಾಲೆಂಜಸ್ ಬಂದ್ರೆ ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಅದು ಎಕ್ಸೆಲ್ ಡ್ರೈವಲ್ಲಿ ಸೇವ್ ಆಗಿರುತ್ತಲ್ಲ? ಹಾಂ ಹೌದು, ಡ್ರೈವ್ ಲಿಂಕ್ ಕೊಟ್ಟಿಲ್ವಾ? ಕೊಟ್ಟಿದ್ದೀರಾ? ಅದನ್ನ ಜಸ್ಟ್ ಚೆಕ್ ಮಾಡಿದ್ದು. ಹಾಂ ಓಕೆ, ಡ್ರೈವಲ್ ಇದೆ. ಓಕೆ, ಸೊ ಇದು ಡ್ರೈವಲ್ ಇರುತ್ತೆ. ಸೊ ಲೈಕ್ ಡ್ರೈವ್ ಆಕ್ಸಸ್ ಇದೆ, ಇಬ್ರಿಗೂ ಕೊಟ್ಟಿದ್ದೀನಿ. ಓಕೆ, ಓಕೆ ಸ್ಕ್ಯಾನ್ ಚೆಕ್. ಓಕೆ, ಸೊ ವಿಡಿಯೋ ಬಂದ್ಬಿಟ್ಟು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಓಕೆ.